ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಿಂಪಲಾಗಿ ನಾನು ಸೋಯಾ ಬಿರಿಯಾನಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡಿ. ಈಗ ಬೇಕಾಗಿರುವ ಸಾಮಗ್ರಿಗಳು: ನಾನಿಲ್ಲಿ ಸೋಯಾನ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ನೆನೆಸ್ಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಫುಲ್ಲು ನೀರೆಲ್ಲ ಇರಬಾರ್ದು, ನೀರೆಲ್ಲ ಹಿಂಡಿ ನೀಟಾಗಿ ಇಟ್ಕೋಬೇಕು. ನೋಡಿ, 1-2 ಸ್ಪೂನ್ ತುಪ್ಪ, 1-2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಪೌಡ್ರು, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಸ್ವಲ್ಪ ಅರಿಶಿನ ಮತ್ತು ಪುದೀನ ಸೊಪ್ಪು ಸ್ವಲ್ಪ, ಟೊಮೆಟೊ ಒಂದು ಮೀಡಿಯಮ್ ಸೈಜಿಂದ 3 ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇಲ್ಲಿ 3 ಮೆಣಸಿನ್ಕಾಯಿ, ಆಮೇಲೆ ಪಲಾವ್ ಸಾಮಾನು, ಚಕ್ಕೆ, ಲವಂಗ, ಸೋಂಪು, ಸ್ಟಾರ್ ಇಷ್ಟು ತೊಗೊಂಡಿದ್ದೀನಿ, 3 ಏಲಕ್ಕಿ, ಸ್ವಲ್ಪ ಮೊಸರು, ಈರುಳ್ಳಿ, ಆಮೇಲೆ ಅಕ್ಕಿ ಎತ್ತಿಟ್ಕೊಂಡಿದ್ದೀನಿ, ತೊಳೆದು ನೆನೆಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಸೊ ಈಗ ಮಾಡೋಣ ಬನ್ನಿ. ನೋಡಿ, ಈಗ ಒಂದು ಪಾತ್ರೆಗೆ ನಾನು ಎಣ್ಣೆನೂ ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ತುಪ್ಪ ಹಾಕ್ಕೊತೀನಿ. ನಿಮಗೆ ತುಪ್ಪ ಎಷ್ಟು ಬೇಕೋ ಅಷ್ಟು ನೀವು ತುಪ್ಪ ಹಾಕ್ಕೋಬೋದು. ಎಣ್ಣೆನೂ ತುಪ್ಪ ಎರಡೂ ಹಾಕಿದ್ದೀನಿ ನಾನಿಲ್ಲಿ. ನೋಡಿ, ಈಗ ಪಲಾವ್ದು ಸಾಮಾನು, ಚಕ್ಕೆ, ಲವಂಗ, ಸ್ಟಾರ್ದು, ಆಮೇಲೆ ಸೋಂಪು ನಿಮ್ಮ ಇಷ್ಟ ಬೇಕಾದ್ರೆ ಹಾಕ್ಕೋಬೋದು. ನಾನು ಎಲೆ ಹಾಕ್ಕೊಂಡೆ, ಆಮೇಲೆ 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ 3 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಅದು ಫ್ಲೇವರ್ ಬರೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇದೇನೇ ತುಂಬ ಚೆನ್ನಾಗಿ ಫ್ಲೇವರ್ ಬರೋದು. ಸೊ ಈಗ ನೋಡಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಸೋಯಾ ಬಿರಿಯಾನಿ ಚೆನ್ನಾಗಿರುತ್ತೆ. ಈರುಳ್ಳಿ ಎಷ್ಟು ಹಾಕ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಬಿರಿಯಾನಿಗೆ ಮಾತ್ರ ಈರುಳ್ಳಿ ಯಾವತ್ತೂ ಜಾಸ್ತಿನೇ ಹಾಕ್ಕೊಬೇಕು. ಟೊಮೆಟೊ ಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ನಡೆಯುತ್ತೆ. ಈರುಳ್ಳಿ ಮಾತ್ರ ಜಾಸ್ತಿ ಇರಬೇಕು. ನೋಡಿ, ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಫುಲ್ಲು ಹಸಿ ವಾಸನೆ ಎಲ್ಲ ಹೋಗ್ಬಿಡ್ಬೇಕು ಅಂಥವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಹಸಿ ವಾಸನೆ ಹಂಗೆ ಇರುತ್ತೆ. ನೋಡಿ, ಈಗ ನೆಕ್ಸ್ಟು ಟೊಮೊಟೊ ಹಾಕ್ಕೋತಾ ಇದ್ದೀನಿ ನಾನು. ಟೊಮೆಟೊ ಒಂದು ಮೀಡಿಯಮ್ ಸೈಜಿಗೆ 3 ತೊಗೊಂಡ್ರೆ ಸಾಕು. ನೋಡಿ, ಈಗ ಅದನ್ನು ಅಷ್ಟೇ ಫ್ರೈ ಮಾಡ್ಕೊತಿದ್ದೀನಿ ಚೆನ್ನಾಗೆ. ನೆಕ್ಸ್ಟ್ ಬಂದು ಪುದೀನ ಸೊಪ್ಪು, ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಹಾಕಿದೆ, ಅದನ್ನು ಅಷ್ಟೇ ಈಗ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಆ್ಯಕ್ಚುಲಿ ಸೋಯಾ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ನೋಡಿ, ಈಗ ಇದು ಗರಂ ಮಸಾಲ, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಧನಿಯಾ ಪೌಡ್ರು, ಅರಿಶಿನ ಇಷ್ಟು ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಂದೇ ಸಲ ಹಾಕ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಏನು ಇಟ್ಟಿಲ್ಲ, ನಾನು ಜೋರಾಗೆ ಇಟ್ಟಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗೆ ಕೈ ಆಡಿಸ್ಕೊತಾ ಇದ್ದೀನಿ.
ಈಗ ನಾನು ಸೋಯಾನ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಬಿಸಿನೀರಲ್ಲಿ ನೆನೆಸಿ ಹಿಂಡ್ಬಿಟ್ಟು ಇಟ್ಕೊಂಡಿದ್ದೆ ನಾನು. ನೋಡಿ, ಈಗ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಲಾಸ್ಟಲ್ಲಿ ನಿಮಗೆ ಖಾರ ಬೇಕು ಅಂದರೆ ಟೇಸ್ಟ್ ನೋಡಿ ಹಾಕ್ಕೋಬೋದು. ಉಪ್ಪು ಅಷ್ಟೇ ಟೇಸ್ಟ್ ನೋಡಿ ಹಾಕ್ಕೋಬೋದು. ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿದ್ರೆ ಆಯಿತು. ಉಪ್ಪು ಖಾರ ಲಾಸ್ಟಿಗೆ ನೋಡಿ ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡ್ರು ಆಗುತ್ತೆ. ನೋಡಿ, ಈಗ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಹಾಕ್ಕೋಬೇಕು. ನನಗೆ ಒಂದು 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀನಿ. 1-2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನಾನು. ಹಿಂಗೆ ಮುಂಚೆನೇ ಅಕ್ಕಿ ಹಾಕ್ಬಿಟ್ಟು ತಿರುಗಿಸ್ಕೊಳ್ಳೋದ್ರಿಂದ ಇದು ಮೆತ್ತಗಾಗಲ್ಲ, ಅನ್ನ ಚೆನ್ನಾಗಾಗುತ್ತೆ, ಹುಡಿಯಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಫಸ್ಟ್ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನೀರು ಹಾಕ್ಕೊತೀನಿ. ನೋಡಿ, ಈಗ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಿದ್ದೀನಿ. ಒಂದು 3 ಗ್ಲಾಸ್ ನೀರು ಹಾಕ್ತೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಮೊಸರು ಸ್ವಲ್ಪನೇ ಹಾಕ್ಕೊಂಡ್ರೆ ಒಳ್ಳೆಯದು. ಆಮೇಲೆ ತುಪ್ಪ ನಾನು ಲಾಸ್ಟಲ್ಲಿ ಸ್ವಲ್ಪ ಹಾಕ್ಕೊತೀನಿ. ಅಲ್ಲಿ ಒಗ್ಗರಣೆಗೆ ಸ್ವಲ್ಪ ಹಾಕ್ದೆ, ಇಲ್ಲಿ ಫ್ಲೇವರ್ಗೆ ಒಂಚೂರು ಹಾಕ್ತಾಯಿದ್ದೀನಿ ತುಪ್ಪನ. ಸೊ ಈಗ ಮಿಕ್ಸ್ ಮಾಡಿ ಒಂದು 2 ವಿಷಲ್ ಕೂಗಿಸ್ಕೊತೀನಿ ಅಷ್ಟೇ. ನೋಡಿ, ಈಗ ರೆಡಿಯಾಗಿದೆ. ಸ್ವಲ್ಪ ಮಿಕ್ಸ್ ಮಾಡಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ಸೋಯಾ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ, ಈಗ ಬನ್ನಿ, ನಾನು ಸ್ವಲ್ಪ ಕೋಸಂಬರಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸೋಯಾ ಬಿರಿಯಾನಿಗೆ ಸೈಡ್ಗಿರಲಿ ಅಂತ ಸ್ವಲ್ಪ ಕೋಸಂಬರಿ ಮಾಡ್ಕೊತಾ ಇದ್ದೀನಿ. ಬರೀ ತಿನ್ನೋಕ್ಕಾಗಲ್ಲ, ಅದಕ್ಕೆ ಮೊಸರು ಬಜ್ಜಿನೂ ನಾನು ಕೋಸಂಬರಿ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿದು ನಮ್ಮ ಪಾಪು ಅಲ್ಲೇ ನಿಂತಿದ್ದಾನೆ, ಅಲ್ಲಿ ಓಡಾಡ್ತಿದ್ದ. ನಾನು ನೋಡಬೇಕು ಅಂತಿದ್ದೆ. ಸೊ ಅದಕ್ಕೆ ಅಲ್ಲೇ ನಿಲ್ಲಿಸ್ಕೊಂಡು ನನ್ನ ಪಾಡಿಗೆ ನಾನು ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಕೋಸಂಬರಿ ಅಂದರೆ ನಮ್ಮ ಪಾಪುಗೆ ತುಂಬ ಇಷ್ಟ, ಮತ್ತು ಕ್ಯಾರೆಟು ಅಷ್ಟೇ ಅವನಿಗಿಷ್ಟ. ಕೋಸಂಬರಿನೂ ಕ್ಯಾರೆಟ್ ಹಾಕ್ಕೊಟ್ರೆ ಸುಮ್ಮನೆ ಕುತ್ಕೊಂಡು ತಿಂತಾನೆ. ಅದಕ್ಕೆ ನನಗೆ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಈಗ ಮೊಸರು ಬಜ್ಜಿ ಮಾಡ್ಕೊಂಬಿಡ್ತೀನಿ ಫಸ್ಟು. ಯಾಕೆಂದರೆ ಸೋಯಾ ಬಿರಿಯಾನಿಗೆ ಮೊಸರು ಬಜ್ಜಿದೆ ಚೆನ್ನಾಗಿರುತ್ತೆ ಅಂತ, ಸೈಡ್ಗಿರಲಿ ಅಂತ ನಾನು ಮೊಸರು ಬಜ್ಜಿ ಕೂಡ ಮಾಡ್ಕೊತಾ ಇದ್ದೀನಿ. ಅಂದರೆ 4 ಜನ ಇದ್ದಿದ್ದು, ಅದಕ್ಕೆ ನಾನು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಾನೇನು ಮೊಸರು ಬಜ್ಜಿ ತಿನ್ನಲ್ಲ, ನಮ್ಮ ಯಜಮಾನ್ರಿಗೆ ಮತ್ತು ನಮ್ಮ ಪಾಪುಗೆ ಬೇಕು. ಅವನಿಗೆ ಸ್ವಲ್ಪ ಖಾರ ಆದರೆ ಮೊಸರು ಬಜ್ಜಿ ಬೇಕೇ ಬೇಕು. ನೋಡೀಗ ಸೌತೆಕಾಯಿ ಕೋಸಂಬರಿ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿ ಹಾಕ್ಕೊಂಡು ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ, ನಿಂಬೆಹಣ್ಣು ಹಾಕಿದ್ರೆ ಉಪ್ಪು ಹಾಕ್ಕೊಂಡು ಸೌತೆಕಾಯಿ ಕೋಸಂಬರಿ ರೆಡಿ ಆಗುತ್ತೆ. ಆ್ಯಕ್ಚುಲಿ ಕಾಯಿ ಹಾಕಲಿಲ್ಲ ಅಂದರೆ ಟೇಸ್ಟೇ ಇರಲ್ಲ ಕೋಸಂಬರಿ. ಕಾಯಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಕಾಯಿನ ಜಾಸ್ತಿ ಹಾಕ್ಕೊತೀನಿ. ಫ್ಲೇವರ್ ಇರೋದೇ ಕಾಯಲ್ಲಿ. ಸೌತೆಕಾಯಿ ತೆಂಗಿನಕಾಯಿ ಹಾಕ್ಬಿಟ್ರೆ ಮಾತ್ರ ಸೂಪರಾಗಿರುತ್ತೆ. ಸೌತೆಕಾಯಿ ಕೋಸಂಬರಿನ ಅವಾಗ ಜಾಸ್ತಿ ಹಾಕಿರಲ್ಲ ನಾನು, ಯಾಕೆಂದರೆ ನಮ್ಮ ಪಾಪುಗೆ ಇಷ್ಟ ಅಲ್ವಾ. ನಾನು ಸ್ವಲ್ಪಕ್ಕೋಸ್ಕರ ನಾನು ಕೋಸಂಬರಿನ ಜಾಸ್ತಿ ಮಾಡ್ತೀನಿ. ಮತ್ತು ಸೌತೆಕಾಯಿ ಮತ್ತು ಕ್ಯಾರೆಟ್ ನಮ್ಮ ಪಾಪುಗೆ ತುಂಬ ಇಷ್ಟ ಅಂತ ಅವನಿಗೆ ಹಚ್ಚಿಟ್ಕೊಂಡ್ಬಿಡ್ತೀನಿ ಫಸ್ಟೇ.
ನೋಡಿ ಈಗ ವಿಷಲ್ ಓಪನ್ ಮಾಡಿದೆ. ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ ಈಗ ಸೋಯಾ ಬಿರಿಯಾನಿ ರೆಡಿ ಆಯಿತು. ರಂಜು ಟೈಮ್ ಆಯಿತು, ತಾಮರಮ್ಮ ಊಟ ಮಾಡೋಣ. ಬಿರಿಯಾನಿ, ಸೋಯಾಬೀನ್ ಬಿರಿಯಾನಿ ಸಾಕಾದಾಗೆ ಐತೆ ನೋಡೋಕ್ಕೆ. ತಡಿ ಒಂದ್ಸರಿ ತಿಂದು ನೋಡ್ತೀನಿ. ವಾವ್, ಸೂಪರ್, ಸಖತ್ತಾಗಿದೆ ಕಣಮ್ಮ, ಸೂಪರ್.